ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿನಿ ಫೋರ್ಟ್. ನಿರ್ದೇಶಕ ಕೊರಟಾಲ ಶಿವ ಹಾಗೂ ನಟ ನಂದಮೂರಿ ತಾರಕ ರಾಮರಾವ್ NTR ಅವರ ಬಹು ನಿರೀಕ್ಷೆಯ ಪ್ಯಾನ್ ಇಂಡಿಯಾ ಮೂವಿ ದೇವರ ಅಂಡ್ ಸಿನಿಮಾ ರಿಲೀಸ್ ಆಗಿದೆ. ಬೆಳಗ್ಗೆ 4 ಗಂಟೆ ಶೋ ನೋಡ್ಕೊಂಡು ಬಂದೆ. ಸಿನಿಮಾ ನೋಡಿ ನನಗೆ ಏನು ಅನಿಸ್ತು ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬರೋದಾದ್ರೆ, ದೇವರ ಸಿನಿಮಾದ ಕತೆ ನಡೆಯೋದು ರತ್ನಗಿರಿ ಅನ್ನೋ ಒಂದು ಕಡಲ ತೀರದ ಗುಡ್ಡಗಾಡು ಪ್ರದೇಶದ ಕೆಲವು ಹಳ್ಳಿಗಳಲ್ಲಿ. ಅಂಡ್ ಇವಾಗ ಗವರ್ನಮೆಂಟ್ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬ ಮೇನ್ ವ್ಯಕ್ತಿಯನ್ನ ಹುಡುಕ್ತಾ ಇದ್ದಾರೆ. ಇಂಡಿಯಾದಲ್ಲಿ ಮುಂದೆ ನಡೀತಿರೋ ಮೇನ್ ಈವೆಂಟ್ ನಡಿಬೇಕು ಅಂದ್ರೆ ಆ ಮುಖ್ಯವಾದ ವ್ಯಕ್ತಿಯನ್ನ ಹಿಡಿಲೇಬೇಕು ಅಂತ ಒಂದು ಸ್ಪೆಷಲ್ ಟೀಮ್ಗೆ ಫುಲ್ ಪರ್ಮಿಷನ್ ಕೊಟ್ಟು ಕಳಿಸ್ತಾರೆ. ಅಂಡ್ ಇವಾಗ ಆ ಮುಖ್ಯವಾದ ವ್ಯಕ್ತಿ ಯಾರು? ಈ ಕಥೆಯಲ್ಲಿ ದೇವ, ಬೈರ, ರಾಯಪ್ಪ, ಕುಂಜಿಲ, ಸಿಂಗಪ್ಪ ಅಂಡ್ ಫೈನಲಿ ವರ ಅಂಡ್ ಈ ಎಲ್ಲ ಕ್ಯಾರೆಕ್ಟರ್ಗಳು ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದಾವೆ ಅಂಡ್ ಈ ಎಲ್ಲ ಕ್ಯಾರೆಕ್ಟರ್ಗಳು ಒಟ್ಟಿಗೆ ಸೇರಿ ಜೀವನ ಮಾಡೋದಕ್ಕೆ ಹೊಟ್ಟೆ ಪಾಡಿಗಾಗಿ ಸಮುದ್ರದಲ್ಲಿ ದರೋಡೆ ಮಾಡ್ತಿದ್ದಾರೆ. ಅಂಡ್ ಈ ಒಂದು ಟೀಮ್ ಅನ್ನ ಲೀಡ್ ಮಾಡ್ತಿರೋದೇ ನಮ್ಮ ನಾಯಕ ದೇವ. ಅಂಡ್ ಇದೇ ಸಮಯಕ್ಕೆ ಇಲ್ಲಿ ನಡೆಯೋ ಕೆಲವು ಇನ್ಸಿಡೆಂಟ್ಗಳಿಂದ ನಾಯಕ ದೇವನ ಮೇಲೆ ಪರಿಣಾಮ ಬಿದ್ದು ಅವರು ಮಾಡ್ತಿದ್ದ ಕೆಲಸವನ್ನ ಬಿಟ್ಟು ಬಿಡಲು ನಿರ್ಧಾರ ಮಾಡಿ ತಮ್ಮವರಿಗೆಲ್ಲ ವಿಚಾರ ತಿಳಿಸ್ತಾನೆ. ಬಟ್ ಆಗಲೇ ಅವರಲ್ಲಿ 2 ಗುಂಪುಗಳಾಗಿರ್ತವೆ. ಸೊ ನಾಯಕ ದೇವ ಒಂದು ಕಡೆ ಆದ್ರೆ ಸೈಫ್ ಅಲಿ ಖಾನ್ ಬೈರಾ ಗ್ಯಾಂಗ್ ಇನ್ನೊಂದು ಕಡೆ. ಸೊ ಇವಾಗ ಇಲ್ಲಿ ನಡೆಯೋ ಕಾನ್ಫ್ಲಿಕ್ಟ್ ಆದ್ರೂ ಏನು? ಈ ಗ್ಯಾಂಗ್ಗಳಲ್ಲಿ ಗೆಲ್ಲೋದಾದ್ರೂ ಯಾರು? ದೇವ ಬದಲಾಗೋಕೆ ಕಾರಣವಾದ್ರೂ ಏನು? ಇನ್ನ NTR ಅವರ ಇನ್ನೊಂದು ಕ್ಯಾರೆಕ್ಟರ್ ಆದ್ರೂ ಏನು ಅಂತ ಗೊತ್ತಾಗಬೇಕು ಅಂದ್ರೆ ನೀವು ಸಿನಿಮಾ ನೋಡ್ಲೇಬೇಕು ಅಂತ ಹೇಳ್ತೀನಿ. ಇನ್ನ ಸಿನಿಮಾದ ಕಥೆನ ಪ್ಲೇಸ್ ಮಾಡಿರೋದು ಮೊದಲೇ ಹೇಳಿದಂತೆ ರತ್ನಗಿರಿ ಅನ್ನೋ ಕಡಲ ತೀರದ ಗುಡ್ಡಗಾಡು ಪ್ರದೇಶದಲ್ಲಿ. ಅಂಡ್ ಆ ಒಂದು ವರ್ಲ್ಡ್ ನ ತುಂಬಾ ನೀಟಾಗಿ ತೆರೆ ಮೇಲೆ ತಂದಿದ್ದಾರೆ. ಸಿನಿಮಾ ಶುರುವಾದ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಆ ವರ್ಲ್ಡ್ಗೆ ಕನೆಕ್ಟ್ ಆಗೋ ತರ ಮಾಡಿದ್ದಾರೆ. ನಿರ್ದೇಶಕ ಕೊರಟಾಲ ಶಿವ ಅವರು ತುಂಬಾನೇ ಬೇಗ ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ಇರೋ ಎಪಿಸೋಡ್ಗಳನ್ನ ತರ್ತಾರೆ. ಸಿನಿಮಾದ ಟೇಕ್ ಆಫ್ ಮಾತ್ರ ಚಿಂದಿ ಅಂತ ಹೇಳ್ತೀನಿ. ದೇವರ ಸಿನಿಮಾದಲ್ಲಿ NTR ಅವರು ತಂದೆ ಮತ್ತು ಮಗನ ಕ್ಯಾರೆಕ್ಟರ್ಗಳಲ್ಲಿ 2 ಶೇಡ್ನಲ್ಲಿ ಕಾಣಿಸ್ಕೊಂಡಿದ್ದು, ಸೈಫ್ ಅಲಿ ಖಾನ್ ಅವರು ಬೈರಾ ಅನ್ನೋ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇನ್ನ ಶ್ರೀಕಾಂತ್ ಅವರು ದೇವನ ಸ್ನೇಹಿತ ರಾಯಪ್ಪನ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದು, ಪ್ರಕಾಶ್ ರಾಜ್ ಅವರು ಸಿಂಗಪ್ಪ ಅನ್ನೋ ಒಂದು ಮೇನ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದು, ಈ ಕ್ಯಾರೆಕ್ಟರೇ ಸಿನಿಮಾನ ಡ್ರೈವ್ ಮಾಡೋದು. ನಾಯಕಿ ಪಾತ್ರದಲ್ಲಿ ಜಾಹ್ನವಿ ಕಪೂರ್ ಅವರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಈ ಕ್ಯಾರೆಕ್ಟರ್ ಬಗ್ಗೆ ಕೊನೆಯಲ್ಲಿ ಮಾತಾಡೋಣ. ಇನ್ನು ಇಲ್ಲಿ ನೆನಪಿಗೆ ಬರದೇ ಇರೋ ಅದೆಷ್ಟೋ ಕ್ಯಾರೆಕ್ಟರ್ಗಳಿದ್ದು ಪ್ರತಿ ಕ್ಯಾರೆಕ್ಟರ್ ಡಿಸೈನ್ ಕೂಡ ಚೆನ್ನಾಗಿದೆ, ಅವುಗಳ ಪ್ರೆಸೆಂಟೇಷನ್ ಕೂಡ. ಅದರಲ್ಲೂ NTR ಅವರ 2 ಲುಕ್ ಹಾಗೂ ಸೈಫ್ ಅಲಿ ಖಾನ್ ಅವರ ಕ್ಯಾರೆಕ್ಟರ್ ಲುಕ್ ಅಂಡ್ ಕಾಸ್ಟ್ಯೂಮ್ ಡಿಸೈನ್ ಸೊಗಸಾಗಿದೆ. ಅಲ್ಲಿ ಆಕ್ಟ್ ಮಾಡಿರೋ ಪ್ರತಿಯೊಬ್ಬ ಕಲಾವಿದರು ತುಂಬಾ ನೀಟಾಗಿ ಸೆಟಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. NTR ಮತ್ತು ಸೈಫ್ ಅಲಿ ಖಾನ್ ಅವರಿಗೆ ಫುಲ್ ಮಾರ್ಕ್ಸ್ ಅಂತ ಹೇಳ್ತೀನಿ. ಇನ್ನ ಸಿನಿಮಾದ ಮೇನ್ ಹೈಲೈಟ್ ಅಂದ್ರೆ ಆಯುಧ ಪೂಜೆ ಮತ್ತು ಅಲ್ಲಿ ನಡೆಯೋ ಕುಸ್ತಿ ಫೈಟ್ ಹಾಗೂ ಅಂಡರ್ ವಾಟರ್ ಎಪಿಸೋಡ್ಗಳು. ನಿಜಕ್ಕೂ ಗುರು ಮೈ ಜುಮ್ಮನಂತೆ ರೋಮಾಂಚನ ತರಿಸುತ್ತೆ, ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ದೇವರ ಸಿನಿಮಾದಲ್ಲಿ ರತ್ನವೇಲು ಅವರ ಸಿನಿಮಾಟೋಗ್ರಫಿ ಸೊಗಸಾಗಿದೆ. ಫೈಟ್ಗಳಲ್ಲಿ ಹಾಗೂ ಕೆಲವು ನೈಟ್ ಎಫೆಕ್ಟ್ಸ್ ಶಾಟ್ಗಳಂತೂ ಸೂಪರ್ ಅಂತ ಹೇಳ್ತೀನಿ. ಫ್ರೇಮಿಂಗ್ ಅಂಡ್ ಲೈಟಿಂಗ್ ಸೊಗಸಾಗಿದೆ ಅಂಡ್ ಅದಕ್ಕೆ VFX ಕೂಡ ನೀಟಾಗಿ ಮ್ಯಾಚ್ ಮಾಡಿದ್ದಾರೆ ಕೆಲವು ಶಾಟ್ಗಳನ್ನು ಬಿಟ್ಟು. ಇನ್ನು ಸಿನಿಮಾದ ಫಸ್ಟ್ ಹಾಫ್ ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಇದ್ದು ಬಹಳಷ್ಟು ಎಲಿಮೆಂಟ್ಗಳನ್ನು ನೋಡೋಕೆ ಸಿಗ್ತವೆ. ಸಿನಿಮಾ ಸ್ಟಾರ್ಟ್ ಆಗ್ತಿದ್ದಂಗೆ ಕಥೆಯೊಳಗೆ ಆಡಿಯನ್ಸ್ ಬೇಗನೆ ಕನೆಕ್ಟ್ ಆಗಿ ಆ ಕಥೆಯೊಳಗೆ ಹೋಗೋ ಹಾಗೆ ಮಾಡಿದ್ದಾರೆ ನಿರ್ದೇಶಕ ಕೊರಟಾಲ ಶಿವ. ಇನ್ನು ಫಸ್ಟ್ ಹಾಫ್ನಲ್ಲಿ ಬರೋ ವಿಷಯ ಕೂಡ ಫ್ರೆಶ್ ಆಗಿ ಕಾಣುತ್ತೆ. ಅದರಲ್ಲೂ ಆ ಪ್ಲೇಸ್ ಅಂಡ್ ಅಲ್ಲಿನ ಆಚಾರ ವಿಚಾರ, ಜೀವನ ಶೈಲಿ, ಸಮುದ್ರದಲ್ಲಿ ಮಾಡೋ ದರೋಡೆ ಜೊತೆಗೆ ಅದಕ್ಕೆಲ್ಲ ಒಂದಷ್ಟು ಚಾಲೆಂಜ್ಗಳನ್ನ ತಂದು ಎಮೋಷನ್ ಜೊತೆ ಮಿಕ್ಸ್ ಮಾಡಿರೋದು. ಅದರಲ್ಲೂ ಆಯುಧ ಪೂಜೆ ಅಂಡ್ ಆ ಫೈಟ್ ಎಪಿಸೋಡು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಇನ್ನ ಅನಿರುದ್ಧ್ ಅವರ ಮ್ಯೂಸಿಕ್ ಬಗ್ಗೆ ನೋಡೋದಾದ್ರೆ ಕೆಲವು ಕಡೆ ಫ್ರೆಶ್ ಟ್ಯೂನ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲೂ NTR ಅವರ ಫೈಟ್ ಸೀಕ್ವೆನ್ಸ್ಗಳು ಹಾಗೂ ಎಲಿವೇಶನ್ಗಳಲ್ಲಿ ತುಂಬಾ ನೀಟಾಗಿ ಪ್ಲಾನ್ ಮಾಡಿ BGM ನ ಕೊಟ್ಟಿದ್ದಾರೆ. ಬಟ್ ಎಮೋಷನ್ ಬ್ಲಾಕ್ಗಳಲ್ಲಿ ವರ್ಕೌಟ್ ಆಗಿಲ್ಲ. ಅದೇ ಅವರ ಓಲ್ಡ್ ಟ್ಯೂನ್ಗಳನ್ನೇ ಅತ್ತ ಸ್ವಲ್ಪ ಮ್ಯಾಚ್ ಮಾಡಿ ಅದನ್ನ ಹಿಂದೆ ಮುಂದೆ ಸರಿಸಿ ಅದೇ ಟ್ಯೂನ್ಗಳನ್ನ ಮತ್ತೆ ಇಲ್ಲಿ ಬಳಕೆ ಮಾಡಿದರೆ. ಮೊದಲೇ ಹೇಳ್ದಂಗೆ ಸಿನಿಮಾ ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆದರೂ ಬೋರ್ ಹೊಡ್ಸಲ್ಲ. ಆ ಫೈಟ್ ಸೀಕ್ವೆನ್ಸ್ಗಳಿಂದ ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಡ್ತಾರೆ. ಅದರಲ್ಲೂ NTR ಅವರು ಭಯನ ಇಂಟ್ರಡ್ಯೂಸ್ ಮಾಡಿಸೋ ಸೀನ್ ಆಗಲಿ, ಆಯುಧ ಪೂಜೆ ಫೈಟ್ ಆಗಲಿ, ಹಲವಾರು ಎಲಿಮೆಂಟ್ಸ್ಗಳನ್ನ ತಂದು ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಡ್ತಾರೆ. ಅದಕ್ಕೆ ಮೇಜರ್ ಇನ್ನೊಂದು ಕಾರಣ ಅಂದರೆ ಅದು
NTR ಅವರ ಪರ್ಫಾರ್ಮೆನ್ಸ್ ಅಂದರೆ ತಪ್ಪಾಗಲ್ಲ. ಇನ್ನು ಇಂಟರ್ವೆಲ್ ಎಪಿಸೋಡ್ ಕೂಡ ಕ್ಯೂರಿಯಾಸಿಟಿ ತರಿಸುತ್ತೆ. ಇನ್ನು ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ಗಿಂತ ಡ್ಯೂರೇಷನ್ ಕಡಿಮೆ ಇದ್ದು ಸ್ಪೀಡ್ ಆಗಿದ್ದು ಟಪ್ ಅಂತ ಮುಗ್ದೋಗುತ್ತೆ. ಅಲ್ಲಿ ಬರೋ ಮೇಜರ್ ಒಂದು ಟ್ವಿಸ್ಟ್ ಸಿನಿಮಾಗೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಇನ್ನು ಇದನ್ನ ಬಿಟ್ಟರೆ ನನಗೆ ಇಷ್ಟ ಆಗದೆ ಇದ್ದಿದ್ದು ಅಂದರೆ ಅಲ್ಲಿನ ಲವ್ ಎಪಿಸೋಡ್ ಸ್ವಲ್ಪ ಬೋರ್ ಹೊಡಿಸುತ್ತೆ. ಬಟ್ ಅದನ್ನ ಬೇಗ ಮುಗಿಸೋದ್ರಿಂದ ಮತ್ತೆ ಮೇನ್ ಕಥೆಯೊಳಗೆ ಹೋಗೋ ಹಾಗೆ ಮಾಡುತ್ತೆ. ಜಾಹ್ನವಿ ಕಪೂರ್ ಅವರ ಆ ಒಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಅವರ ಎಂಟ್ರಿ ಆಗೋದೆ ಸೆಕೆಂಡ್ ಹಾಫಲ್ಲಿ. ಆ ಒಂದು ಕ್ಯಾರೆಕ್ಟರ್ಗೆ ಒಂದಷ್ಟು ಮೋಟಿವೇಶನ್ ಆಗಲಿ ಅಥವಾ ಒಂದಷ್ಟು ಇಂಪಾರ್ಟೆನ್ಸ್ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಲಿಟ್ರಲಿ ಸುಮ್ಮನೆ ಒಂದು ಗ್ಲಾಮರ್ಗಾಗಿ ಬಳಸ್ಕೊಂಡ್ರೂ ಆಗಿದೆ. ಸಿನಿಮಾದ ಬಿಗಿನಿಂಗ್ ಚೈಲ್ಡ್ಹುಡ್ ಎಪಿಸೋಡಿಂದನೂ ಆ ಒಂದು ಕ್ಯಾರೆಕ್ಟರ್ನ ಕ್ಯಾರಿ ಮಾಡ್ಕೊಂಡು ಬಂದರೂ ಆ ಒಂದು ಕ್ಯಾರೆಕ್ಟರ್ಗೆ ಯಾವುದೇ ಒಂದು ಮೋಟಿವೇಶನ್ ಇರಲಿಲ್ಲ, ಯಾವುದೇ ಥರ ಇಂಪಾರ್ಟೆನ್ಸ್ ಕೂಡ ಇರಲಿಲ್ಲ. ಇನ್ನು ಸಿನಿಮಾದ ಬಿಗಿನಿಂಗಲ್ಲಿ ನಡೆಯುವಂಥ ಆ ಕಾನ್ಫ್ಲಿಕ್ಟು, ದೇವರ ಏನೋ ನೀವು ಮಾಡೋ ತಪ್ಪು ಮಾಡಬೇಡಿ ಅಂದರೆ ಸೈಫ್ ಅಲಿ ಖಾನ್ ಕ್ಯಾರೆಕ್ಟರ್ ಮಾಡ್ತೀವಿ ಅನ್ನೋ ಈ ಒಂದು ಕಾನ್ಫ್ಲಿಕ್ಟೇ ತುಂಬ ಸತಿ ರಿಪೀಟ್ ಆಗೋದ್ರಿಂದ ಸ್ವಲ್ಪ ಬೋರ್ ಹೊಡೆಸುತ್ತೆ. ಇನ್ನು ಸಿನಿಮಾ ತುಂಬ ಸಿಂಪಲ್ ಕತೆ ಗುರು. ಎರಡೇ ಲೈನ್ ಕತೆನ 3 hours ವರೆಗೂ ಎಳ್ಕೊಂಡು ಹೋಗಿದ್ದಾರೆ. ಲಿಟ್ರಲಿ ಕಥೆಯಲ್ಲಿ ದಮ್ಮೆ ಇಲ್ಲ ಗುರು. ಅಲ್ಲಲ್ಲಿ ಬರುವಂತ ಕೆಲವು ಇಂಟ್ರೆಸ್ಟಿಂಗ್ ಎಪಿಸೋಡ್ಗಳು 3 ಗಂಟೆಗಳ ಕಾಲ ಸಿನಿಮಾನ ನೋಡೋ ಹಾಗೆ ಮಾಡುತ್ತೆ. ಓವರ್ ಆಲ್ ದೇವರ ಸಿನಿಮಾ ಒಂದು ನಾರ್ಮಲ್ ಮಾಸ್ ಕಮರ್ಷಿಯಲ್ ಕತೆ ಇದ್ರು ಹೇಳಿರೋ ರೀತಿಯಿಂದ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಡೀಸೆಂಟ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದು. ಸಿನಿಮಾದಲ್ಲಿ ರಕ್ತಪಾತ ಹಿಂಸೆ ಜಾಸ್ತಿನೇ ಇದೆ. ಅದನ್ನು ಬಿಟ್ಟರೆ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದು. ಅದರಲ್ಲೂ ನೀವೇನಾದರೂ NTR ಅವರ ಅಭಿಮಾನಿಗಳಾಗಿದ್ರೆ ನಿಮಗಂತೂ ಹಬ್ಬಾನೆ ಅಂತ ಹೇಳ್ತೀನಿ. ಸುಮ್ಮನೆ ಅದಿಲ್ಲ ಇದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಅನ್ನೋದನ್ನೆಲ್ಲ ಬಿಟ್ಟು ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ದೇವರ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ಇನ್ನು ನೀವೀಗಾಗಲೇ ದೇವರ ಸಿನಿಮಾ ನೋಡಿದ್ರೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಒಂದೇ ಒಂದು ಲೈಕ್ ಹಾಕಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.